ಈಗಿರುವಂಥದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ವಿರೋಧ ಮಾಡ್ತಾ ಅವಶ್ಯಕತೆ ಉತ್ತರ ಕೊಡ್ಲಿಯಪ್ಪ, ಯಾಕೆ ನೀವು ಸುಮ್ಮನೆ ಟೈಮ್ ಆಯ್ತು ಇಲ್ಲಿ? ವಾಟ್ ಇಸ್ ದಿಸ್? ಮಾನ್ಯ ಅಧ್ಯಕ್ಷರೇ, ಇದನ್ನೇ ಬೇರೆ ಚರ್ಚೆ ಮಾಡ್ಲಿಕ್ಕೆ ಇಲ್ವಾಗತ್ತೆ? ಜಗತ್ತಿನ ಎಲ್ಲಾ ವಿಷಯಗಳ ಬಗ್ಗೆ, ಎಲ್ಲಾ ಮಂತ್ರಿಗಳ ವಿಷಯ ಬಗ್ಗೆ ಪಾರ್ಟಿಯಿಂದ ಮಾತಾಡ್ತಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಆಯ್ತು, ಕುತ್ಕೊಳ್ಳಿ. ಸದೇಶ್ ರಾಮಮೂರ್ತಿ ಮತ್ತು ಕೃಷ್ಣ ಅವರೇ, ಪಾರ್ಟಿಯಿಂದ ಕೊಡ್ತೀವಿ ಅಂತ ಹೇಳ್ಬಿಡ್ಲಿ ಸರ್, ಮುಗೀತು. ದಿನೇಶ್ ಗುಂಡೂರಾವ್ ಮತ್ತೆ ಸರ್ಕಾರದಿಂದ ದುಡ್ಡು ಹೋಗಿರೋದ್ರ ಬಗ್ಗೆ ಮಾತಾಡಿಲ್ಲ ಅವರು. ಪಾರ್ಟಿಯಿಂದನೂ ಕೊಡಿಸ್ತೀವಿ. ತಗೊಳ್ಳಿ. ಅಡ್ವರ್ಟೈಸ್ಮೆಂಟ್ ಕಮಿಷನ್ ಎಷ್ಟು ಪ್ರಿಯಾಂಕ್ ಮಾತಾಡ್ಬೇಕು ಅಂತ 5 ನಿಮಿಷ ಕೇಳಿದ್ರೆ ಮಾತಾಡ್ತೀವಿ. ಯಾರು ಇಂಟರಪ್ಟ್ ಮಾಡಬೇಡಿ. ಅಲ್ಲ, ಎದ್ದ ತಕ್ಷಣ ಅಲ್ಲಿ ಏನ್ ಗೊತ್ತಿಲ್ಲ ಸರ್, ಎಲ್ಲರೂ ಮಾತಾಡಾಗ ನೀವು ಮಾಡಬೇಡಿ ಸರ್. ಅವ್ರ ಮಾತೆಲ್ಲ 3 to 5 minutes. ಅಲ್ಲ ಅಧ್ಯಕ್ಷ, ಚರ್ಚೆ ಆಗಿದೆ. ನೀವು ಮಾತಾಡಕ್ಕಿಂತ ಮುಂಚೆ ಒಂದೇ ನಿಮಿಷ ಹಿಂಗೆ ಎಲ್ಲರೂ ನಾವು ಗೌರವ ಕೊಟ್ಟು ಕೂಡ್ತೀವಿ. ಇಲ್ಲ ನಾವು ಅದಕ್ಕೆ ಕೆಡಕ್ತಾರೆ. ನೀವು ಮತ್ತೆ ನೀವು ಹೇಳ್ದಾದ್ರೆ ಮಾತ್ರ ಸಚಿವರು ಕೊಟ್ಟಾರ ಅವರು ಹೇಳಿ ಸರ್, ಅವ್ರು ಮಾತಾಡಲಿ. ಅಧ್ಯಕ್ಷರೇ, ಸಚಿವರು ಮಾತಾಡಿ. ಕೋನ್ರೆಡ್ಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.